ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ 36 ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸ್ ಅಂದರೆ ಸಿಂಗಲ್ ಬ್ಲೌಸನ್ನು ಕಟ್ಟಿಂಗ್ ಮಾಡಿ ತೋರಿಸ್ತಿದ್ದೀನಿ. ಬನ್ನಿ ಪಟಾಪಟ್ ಅಂತ ಸಿಂಗಲ್ ಫ್ರಂಟು ಬ್ಯಾಕು ಮತ್ತು ಮುಂಭಾಗ ಹಿಂಭಾಗ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತಲ್ವ, ಎಷ್ಟೆಷ್ಟು ತೊಗೋಬೇಕು ಅಂತ ಅದನ್ನು ತೋರಿಸ್ಕೊಡ್ತೀನಿ. ಒಂದು 36 ಚೆಸ್ಟ್ಗೆ ನಾನು ಹಾರ್ಮೋಲು ಎಷ್ಟು ತೊಗೊತೀನಿ, ಎಷ್ಟು ಇಂಚ್ ತೊಗೊತೀನಿ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ. ಬಟ್ಟೆ ತುಂಬ ಚೆನ್ನಾಗಿದೆ. ಈ ಥರ ತಿಕ್ನೆಸ್ ಇದ್ದರೆ ಬಟ್ಟೆ ಆರಾಮಾಗಿ ಬೇಜಾರಿಲ್ದೇ ಹೊಲಿಬೋದು ಅಂತಲೇ ಹೇಳ್ಬೋದು. ಬಟ್ಟೆ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇದ್ದರೆ ಬೇಜಾರು ಫ್ರೆಂಡ್ಸ್, ಸ್ಟಿಚಿಂಗ್ ಮಾಡಲಿಕ್ಕೆ ಬೇಜಾರು. ಇವಾಗ ನಾನು 1.5 ಇಂಚಿಗೆ ನಾನು ಒಂದು ಮಾರ್ಕ್ ಮಾಡ್ಕೊತೀನಿ. ಯಾಕಪ್ಪ ಅಂದರೆ ಇದು ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ಬ್ಯಾಕಲ್ಲಿ 1.5 ಇಂಚು ಸಾಕಾಗುತ್ತೆ ಆರಾಮಾಗಿ. 1 ಇಂಚ್ ಅಂದರೆ ಅಂದರೆ ಡಬಲ್ ಫೋಲ್ಡ್ ಮಾಡಬೇಕಲ್ವ, ಅದಕ್ಕೋಸ್ಕರ 1 ಇಂಚು ನಾನು ಮಾಡ್ಕೊತೀನಿ. ಈ ಥರ ಒಂದು ಗೆರೆನ ಹಾಕ್ಕೊಂಬಿಡಿ. ಸ್ವಲ್ಪ ಅಲ್ಲಿ ಮಿಷನ್ ಇರೋದ್ರಿಂದ ಸ್ವಲ್ಪ ಸ್ಟ್ರೇಟಾಗಿ ಗಿರಿ ಹಾಕಲಿಕ್ಕೆ ಸ್ವಲ್ಪ ಇದಾಯಿತು. ಬನ್ನಿ, ಯಾರೆಲ್ಲ ಹೊಸ ನೋಡ್ತಿದ್ದೀರಾ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. 4 ಅಂತ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡ್ತಾ ಇರ್ಬೋದು, ಇವ್ರದ್ದು ಬ್ಯಾಕ್ ಅಂದರೆ ಬ್ಲೌಸಿನ ಉದ್ದ ಬಂದು ಇವ್ರದ್ದು 13.5 ಇಂಚು. ಅಂದರೆ ಟೋಟಲಾಗಿ ನಾನು 14 ಇಂಚನ್ನು ತೊಗೊಂಡಿದ್ದೀನಿ. 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಯಾಕಪ್ಪ ಅಂದರೆ ಮೇಲೆ ಶೋಲ್ಡ್ರ್ ಅಟ್ಯಾಚ್ ಮಾಡಲಿಕ್ಕೆ ಬೇಕಲ್ವ, ಅದಕ್ಕೋಸ್ಕರ ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈ ಥರ ಒಂದು ಡಬಲ್ ಫೋಲ್ಡ್ ಮಾಡ್ಕೊಂಬಿಡಿ ಫ್ರಂಟು ಬ್ಯಾಕು. ಈ ಥರ ಒಂದು ಫ್ರಂಟು ಬ್ಯಾಕು ಫೋಲ್ಡ್ ಅಂದರೆ ಒಂದೇ ಸಮ ಬರಲಿಕ್ಕೆ ಅಂತ ಫ್ರಂಟು ಬ್ಯಾಕು ಈ ಥರ ಒಂದು ಮಾಡ್ಕೊಂಬಿಡಿ. ಈ ಥರ ಒಂದು ಲೈನನ್ನು ಹಾಕ್ಕೊಂಡ್ಮೇಲೆ ಬ್ಯಾಕಲ್ಲಿ 13 ಇಂಚ್ ಅಂತ ಹೇಳಿದ್ನಿ ಅಲ್ವಾ, 13.5 ಇಂಚ್ಗೆ ನಮಗೆ ರೆಡಿ ಬೇಕು. 13.5 ಇಂಚಿಗೆ ರೆಡಿ ಬೇಕು. ಅದಕ್ಕೋಸ್ಕರ ನಾನು 14 ಇಂಚನ್ನು ತೊಗೊಂಡಿದ್ದೀನಿ, ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಕಾಣಿಸುತ್ತೆ. ಇವಾಗ ಇವ್ರ ಚೆಸ್ಟು ಎಷ್ಟಪ್ಪ ಅಂತಂದರೆ 9 ಇಂಚಿದೆ ಫ್ರೆಂಡ್ಸ್. 9 ಇಂಚಿಗೆ ರೆಡಿ ಬರುತ್ತೆ ಚೆಸ್ಟು. ಒಂದು 2 ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಶೋಲ್ಡ್ರಿಗೆ ಟಚ್ ಮಾಡಲಿಕ್ಕೆ ಅಂತ. 2 ಇಂಚ್ ಎಕ್ಸ್ಟ್ರಾ, 9 ಇಂಚು ಅಂದರೆ 36 ಎದೆ ಸುತ್ತ ಇರುತ್ತೆ ಬ್ಲೌಸು. ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಬಿಡಿ. ಅಲ್ಲಿಗೆ ಒಂದು ಕವರ್ ಬಾಕ್ಸ್ ಟೈಪ್ ಮಾಡಿಕೊಂಡ್ರೆ ನಮಗೆ ಅಷ್ಟರೊಳಗೆ ನಾವು ಮೆಜರ್ಮೆಂಟನ್ನು ತೊಗೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ, ಇವಾಗ ನಾನು ಟೋಟಲಾಗಿ 5 ಇಂಚ್ ತೊಗೊತೀನಿ. ಆಮೇಲೆ ನಾನು ಶೋಲ್ಡ್ರು ಮತ್ತು ನೆಕ್ ಎಷ್ಟು ತೊಗೋಬೇಕಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಟೋಟಲಾಗಿ 5 ಇಂಚು ಸಾಕಾಗುತ್ತೆ. ಇವರು ಸ್ವಲ್ಪ ಸ್ಲಿಮ್ ಇದ್ದಾರೆ, ಅದಕ್ಕೋಸ್ಕರ 5 ಇಂಚು ಸಾಕಾಗುತ್ತೆ. ಬ್ಯಾಕು ನೆಕ್ಕು ಕೂಡ ಸ್ವಲ್ಪ ಕಡಿಮೆನೇ ಇದೆ, ಇರಲಿ ಪರವಾಗಿಲ್ಲ, ಆದರೂ 5 ಇಂಚು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, 5.5 ಇಂಚಿಗೆ ನಾನು ಆರ್ಮೋಲು ತೊಗೊಂಡಿರೋದು. ಈ ಥರ 1 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಈ ಥರ ಒಂದು ಆರ್ಮೋಲ್ ಶೇಪನ್ನು ಕೊಡಿ. ಆವಾಗ ನೀಟಾಗಿ ಬರುತ್ತೆ. ಕರೆಕ್ಟಾಗಿ ಅಲ್ಲೇನು ಫಿಟ್ಟಿಂಗ್ ಬರುತ್ತೆ ಅಲ್ವಾ, ಕರೆಕ್ಟಾಗಿ ಅಲ್ಲಿಗೆ ನಾವು ರೌಂಡ್ ಶೇಪ್ ಅನ್ನೋದು ನೀಟಾಗಿ ಆರ್ಮೋಲ್ ಶೇಪ್ ಕೊಡಬೇಕು. 5.5 ಇಂಚು ಆರ್ಮೋಲ್ ಸೈಜ್ ಸಾಕಾಗುತ್ತೆ. 5 ಇಂಚು ಶೋಲ್ಡ್ರು. ನೋಡ್ತಾ ಇರ್ಬೋದು, 2 ಇಂಚು ನೆಕ್ ತೊಗೊಂಡಿದ್ನಿ ಅಲ್ವಾ, ಅದರಲ್ಲಿ ಒಂದು ಸ್ವಲ್ಪ ಇನ್ನೊಂದು ಕಾಲು ಇಂಚು ಅಷ್ಟು ಎಕ್ಸ್ಟ್ರಾ ತೊಗೊತೀನಿ. ಯಾಕಪ್ಪ ಅಂದರೆ ನೆಕ್ಕು ಸ್ವಲ್ಪ ಕಡಿಮೆ ಇರೋದರಿಂದ. ನೆಕ್ಕು ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ನೆಕ್ಕಿನ ಉದ್ದ ಜಾಸ್ತಿ ಇತ್ತಪ್ಪ ಅಂದರೆ ನಾವು ನೆಕ್ಕು ಅಂದರೆ ಮೇಲ್ಗಡೆ ನಾವು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಈ ಥರ ಒಂದು 7 ಇಂಚು ಸಿಗುತ್ತೆ ನಮಗೆ ನೆಕ್ಕು. ಅವ್ರದ್ದು ಬಂದು ಡೀಪ್ ಬಂದು ತುಂಬ ಬ್ಲೌಸು ಡೀಪ್ ಕೊಟ್ಟಾಗ ನಮಗೆ ಮೇಲ್ಗಡೆ ನೆಕ್ ಕಡಿಮೆ ಮಾಡ್ಕೋಬೇಕು ಯಾವಾಗ್ಲೂ. ಕೆಳಗಡೆ ಬ್ರಾಡು ಮತ್ತು ಉದ್ದ ನೆಕ್ಕು ಜಾಸ್ತಿ ಇತ್ತಪ್ಪ ಡೀಪು ಅಂತಂದಾಗ ನಾವು ಮೇಲ್ಗಡೆ ಮಾತ್ರ ಕಮ್ಮಿ ಮಾಡ್ಕೋಬೇಕು. ಸ್ವಲ್ಪ ಕಡಿಮೆ ಇತ್ತು, ನಾರ್ಮಲ್ ಆಗಿತ್ತು ಅಂತಂದರೆ ನಾರ್ಮಲ್ ಅಂದರೆ 2.5 ಇಂಚು 2 ಇಂಚು ಸಾಕಾಗುತ್ತೆ. ತುಂಬ ಕಡಿಮೆ 7 ಇಂಚ್ ಇದ್ದರೆ ನಾವು ಈ ಥರ 2.5 ಇಂಚು ತೊಗೊಂಡಿಲ್ವ, ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಆರಾಮಾಗಿ. ಇಲ್ಲಿ ನೋಡ್ತಾ ಇರ್ಬೋದು, ಟಕ್ಸ್ ಪಾಯಿಂಟಿಗೆ 1 ಇಂಚ್ ಎಕ್ಸ್ಟ್ರಾ ಬಿಟ್ಟುಕೊಂಡು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚ್ ಸಾಕಾಗುತ್ತೆ. ಬ್ಯಾಕಲ್ಲಿ ಮಾತ್ರ 1 ಇಂಚ್ ತೊಗೊಳ್ಳಿ. ಫ್ರಂಟಲ್ಲಿ 2 ಇಂಚು ಅಥವಾ 1.25 ಇಂಚ್ವರೆಗೂ ತೊಗೊಂಡ್ರೂ ಅಡ್ಡಿಲ್ಲ. ಫ್ರಂಟು ಟಕ್ಸ್ ಪಾಯಿಂಟ್ ಹಿಡಿತೀವಲ್ವ, ಆವಾಗ ಎರಡೂ ಸಮಾನಾಗೆ ಕಟ್ ಮಾಡಿಕೊಂಡೆ ನಾನು. ಫ್ರಂಟು ಬ್ಯಾಕು ನೆಕ್ಕು 2 ಸಮಾನ ಇತ್ತು, ಅದಕ್ಕೋಸ್ಕರ 2 ಕರೆಕ್ಟಾಗಿ ಒಂದೇ ಸಮ ಕಟ್ ಮಾಡಿಕೊಂಡೆ ನಾನು.
ಆರ್ಮಲ್ ಕಟ್ಟಿಂಗ್ ಕೂಡ ಇವಾಗ ಒಂದೇ ಸಮಾನ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಇವಾಗ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಖಂಡಿತವಾಗ್ಲೂ ಇದೇ ಥರ ವೀಡಿಯೋಸ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ಪೂರ್ತಿಯಾಗಿ ವಾಚ್ ಮಾಡಿ, ಯಾವಾಗ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫೈನಲಾಗಿ ನಾನು ಆಮೇಲೆ ರಿಮೂವ್ ಮಾಡ್ಕೊತೀನಿ ಎಕ್ಸ್ಟ್ರಾ ಇರೋದೇನು ಪೀಸ್ ಇದೆ ಅಲ್ವಾ ಈ ಬ್ಯಾಕಲ್ಲಿ. ಆಮೇಲೆ ನಾನು ಫ್ರಂಟಲ್ಲಿ ಕಟ್ ಮಾಡ್ಕೊತೀನಲ್ವ, ಆವಾಗ ನಾನು ರಿಮೂವ್ ಮಾಡ್ಕೊತೀನಿ. ಫ್ರಂಟಲ್ಲಿ ಏನಪ್ಪ ಅಂದರೆ ಬ್ಯಾಕಿಗೂ ಫ್ರಂಟಿಗೂ ಎಷ್ಟು ತೊಗೋಬೇಕಪ್ಪ ಅಂದರೆ 1 ಇಂಚ್ ಸಾಕಾಗುತ್ತೆ ಫ್ರೆಂಡ್ಸ್. 1 ಇಂಚ್ ಸಾಕಾಗುತ್ತೆ. ಯಾಕಪ್ಪ ಅಂದರೆ ಆಲ್ರೆಡಿ ನಾವು ಬ್ಯಾಕಲ್ಲಿ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ವ, ಅದಕ್ಕೋಸ್ಕರ 1 ಇಂಚ್ ಸಾಕಾಗುತ್ತೆ ಆರಾಮಾಗಿ, ಏನೂ ತೊಂದರೆ ಇಲ್ಲ. 1 ಇಂಚ್ ತೊಗೊಳ್ಳಿ, ಎಕ್ಸ್ಟ್ರಾ ತೊಗೋಬೇಡಿ. ಟಕ್ಸ್ ಪಾಯಿಂಟಿಗೋಸ್ಕರ ನಾವು ಅಂದರೆ ಅವ್ರದ್ದು ಕರೆಕ್ಟಾಗಿ ರೆಡಿ ಸೊಂಟದ ಸುತ್ತಳತೆ ಬಂದು 8 ಇಂಚು, 2 ಇಂಚು ಟಕ್ಸ್ ಪಾಯಿಂಟಿಗೋಸ್ಕರ ಉಳಿಸ್ಕೊಂಡಿದ್ವಿ, 2 ಇಂಚು ಮೇದು ಮಾರ್ಜಿನ್ಗೋಸ್ಕರ ಉಳಿಸ್ಕೊಂಡಿದ್ದೀವಲ್ವ, ಕರೆಕ್ಟಾಗಿ ಪಾಯಿಂಟ್ಸು ಸಿಕ್ತು ನಮಗೆ. 12.5 ಇಂಚಿಗೆ ನಾವು ಒಂದು ಮಾರ್ಕನ್ನು ಮಾಡ್ಕೋಬೇಕು. ಬಸ್ ಪಾಯಿಂಟ್ಗಳು ನಮಗೆ ಚೆಸ್ಟ್ ಬಂದು ಕರೆಕ್ಟಾಗಿ ಕೂರಬೇಕು ಅಲ್ವ, ಅದಕ್ಕೋಸ್ಕರ ಈ ಥರ ಒಂದು ಆರ್ಮೋಲ್ ಇದು ಕ್ರಾಸ್ ಬೆಲ್ಟು ಮತ್ತು 2 ರೆಡಿ ಆಯಿತು ನಮಗೆ. ಫ್ರಂಟು ಕಟ್ಟಿಂಗು ಮತ್ತು ಕ್ರಾಸ್ ಬೆಲ್ಟ್ ಕೂಡ 2 ಒಮ್ಮೆಟೆ ಸಿಕ್ತು, ನೋಡ್ತಾ ಇರ್ಬೋದು. ಇವಾಗ 3 ಇಂಚಿಗೆ ಒಂದು ಮಾರ್ಕು, ಮತ್ತು 1 ಇಂಚ್ ಗ್ಯಾಪು, ಮತ್ತು 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 2 ಇಂಚಿಗೆ ನಾನು ಟಕ್ಸ್ ಪಾಯಿಂಟನ್ನು ಇದನ್ನು ಮಾಡ್ತೀನಿ, ನೋಡ್ತಾ ಇರ್ಬೋದು. 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡು, ಮತ್ತು ಇವಾಗ ಒಂದು ಸೈಡಲ್ಲಿ 2 ಇಂಚ್ ಸಾಕಾಗುತ್ತೆ. ಉಕ್ಸ್ಪಟ್ಟಿ ಕಡೆಯಿಂದ 2 ಇಂಚು. ಇದರ ಟಕ್ಸ್ ಪಾಯಿಂಟ್ ಹಿಡಿದಾಗ ನಮಗೆ ಕರೆಕ್ಟ್ ಅಳತೆನೂ ಬರಬೇಕು ಫ್ರೆಂಡ್ಸ್. ಅವ್ರ ಚೆಸ್ಟ್ ಸೊಂಟನ ಸುತ್ತಳತೆ ಎಷ್ಟಿರುತ್ತೋ ಅಷ್ಟು ನಮಗೆ ಬರಬೇಕು, ನೋಡ್ತಾ ಇರ್ಬೋದು. 8 ಇಂಚು ಅವ್ರದ್ದು ಇತ್ತಲ್ವ, ಪ್ಲಸ್ 2 ಇಂಚ್ ಮಾರ್ಜಿನ್ಗೋಸ್ಕರ ಸಾಕಾಗುತ್ತೆ ಆರಾಮಾಗಿ, ನೋಡ್ತಾ ಇರ್ಬೋದು. ಬಟ್ಟೆ ಮಿಕ್ಕುತ್ತೆ, ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡ್ತಿರ್ಬೇಕು. 2 ಇಂಚ್ ಸಾಕಾಗುತ್ತೆ. ಉಕ್ಸ್ಪಟ್ಟಿ ಕಡೆಯಿಂದ ಟಕ್ಸ್ ಪಾಯಿಂಟ್ ಹಿಡಿತೀವಲ್ವ, ಮೇಲೆಗಡೆ ಕಂಕ್ಳ ಹತ್ರ ನಾವು ಅಲ್ಲಿ ಒಂದು ಟಕ್ಸ್ ಪಾಯಿಂಟ್ ಹಿಡಿಬೇಕಲ್ವ, ಅಲ್ಲಿಂದ ಕರೆಕ್ಟಾಗಿ ಈ ಮೇನ್ ಟಕ್ಸ್ ಇರುತ್ತಲ್ವ, ಕರೆಕ್ಟಾಗಿ ಅದೇ ಗೆರೆ ನಿಸೂರೆ ಗೆರೆ ಹಿಡಿದಿರ್ತೀವಲ್ವ, ಅದೇ ನಿಸೂರೆ ಮೇಲುಗಡೆ ಕೂಡ ಒಂದು ಟಕ್ಸ್ ಪಾಯಿಂಟನ್ನು ಹಿಡಿಲಿಕ್ಕೆ ಮಾರ್ಕ್ ಮಾಡ್ಕೊಂಡ್ವಿ. ನೋಡಿದ್ರಲ್ವ ಎಷ್ಟು ಸಿಂಪಲಾಗಿ ಪಟಾಪಟ್ ಅಂತ ಸಿಂಗಲ್ ಬ್ಲೌಸನ್ನು ಅಳತೆ ಮಾಡೋದಂತ. ಫ್ರಂಟು ಬ್ಯಾಕು ಮತ್ತು 2 ಒಂದೇ ಸಮ ರೆಡಿ ಆಯಿತು. ಶೋಲ್ಡ್ರನ್ನ ನಾವು ಕಟ್ ಮಾಡೋದು ಬೇಡ ಫ್ರೆಂಡ್ಸ್, ಹಂಗೆ ನಾನು ಸ್ಟಿಚ್ ಮಾಡ್ತೀನಿ, ಯಾಕಂದರೆ ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ. ಈ ಥರ ಒಂದು ನಾಚ್ ಹಾಕ್ಕೊಂಬಿಟ್ರೆ ಫಿಟ್ಟಿಂಗಲ್ಲಿಗೆ ಬರಬೇಕು ಅಂತ. ಫ್ರಂಟು ಬ್ಯಾಕು ಅಂತ ನಿಮಗೆ ತೋರಿಸ್ಲಿಕ್ಕೆ ಅಂತಲೇ ಮಾಡಿರೋದು. ನಾನು ಶೇಪ್ ತೆಗಿತೀನಿ ಫ್ರೆಂಡ್ಸ್, ಇವಾಗ ತೆಗಿಯಲ್ಲ ನಾನು. ಆಮೇಲೆ ನಾನು ಸ್ಟಿಚಿಂಗ್ ಮಾಡ್ತಾ ಆವಾಗ ಅದೇ ನನಗೆ ಅಭ್ಯಾಸ ಆಗಿರೋದ್ರಿಂದ ನಾನು ಅವಾಗೆ ಫ್ರಂಟಲ್ಲಿ ಶೇಪನ್ನು ತೆಗಿತೀನಿ, ಕಂಕ್ಳು ಶೇಪು. ನೋಡ್ತಾ ಇರ್ಬೋದು, ಈ ಥರ ರೆಡಿ ಆಯಿತು ಕಟ್ಟಿಂಗು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.